ಬೆಳಗ್ಗೆಯ ಸಮಯದಲ್ಲಿ ದೇವರನ್ನ ಹುಡುಕುವವರು ಆತನ ಕೃಪೆಯನ್ನು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ದೇವರ ವಚನವು ಹೇಳುತ್ತದೆ. ಪ್ರಿಯರೇ, ಬನ್ನಿರಿ ಈ ಸಮಯದಲ್ಲಿ ನಾವು ದೇವರ ವಚನವನ್ನು ಒಂದನ್ನು ಓದಿಕೊಂಡು ಅನಂತರ ನಾವು ಪ್ರಾರ್ಥನೆ ಮಾಡಿ ಬೆಳಗ್ಗೆ ಸಮಯದಲ್ಲಿ ಮುಗಿಸೋಣ. ಮತ್ತೇನ ಬರೆದ ಸ್ವಾರ್ಥಿಯ ಪುಸ್ತಕ 20ನೇ ಅಧ್ಯಾಯ 28ನೇ ವಚನ. ಮತ್ತೇನ ಬರೆದ ಸ್ವಾರ್ಥಿಯ ಪುಸ್ತಕ 20ನೇ ಅಧ್ಯಾಯ 28ನೇ ವಚನ. ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಆಮೆನ್. ಪ್ರೈಸ್ ಗಾಡ್. ದೇವರ ಈ ವಚನವನ್ನ ಎಲ್ಲರಿಗೂ ನಮಗೆ ದೇವರ ಈ ಸಮಯದಲ್ಲಿ ನಮ್ಮನ್ನು ಬಲಪಡಿಸಲಿ. ಇಲ್ಲಿ ನಾವು ನೋಡುವುದಾದರೆ ಮನುಷ್ಯ ಕುಮಾರನು ಆತನು ಸೇವೆ ಮಾಡಿಕೊಳ್ಳುವುದಕ್ಕಾಗಿ ಬಂದಿಲ್ಲ, ಆದರೆ ಸೇವೆ ಮಾಡಬೇಕೆಂಬುದಾಗಿಯೂ ಅನೇಕರನ್ನು ತನ್ನ ಜೀವವನ್ನು ಕೊಟ್ಟು ಅವರ ಬಳಿಗೆ ಸೇರಿಸಿಕೊಳ್ಳಬೇಕೆಂಬುದಾಗಿ ಈ ಒಂದು ಯೋಚನೆಯಿಂದ ಬಂದಿರೋರಾಗಿದ್ದಾರೆ. ಸೊ ಇದು ಯಾರು ಇವರು? ದೇವರ ಮಗನಾದ ಯೇಸು ಕ್ರಿಸ್ತನು ಈ ಭೂಮಿಗೆ ಆತನು ಇಳಿದು ಬರುವಾಗ ಆತನು ಸೇವೆ ಮಾಡಿಸಿಕೊಳ್ಳಬೇಕೆಂಬುದಾಗಿ ಅಲ್ಲ, ದೇವರು ಎಂಬುದಾಗಿ ಹೇಳುವುದಾದರೆ ದೇವರು ಮಕ್ಕಳಿಗೆ ಅವರು ಸೇವೆ ಮಾಡುವರಾಗಿ ಇರಬೇಕೆಂಬುದು ಒಂದು ಉದಾಹರಣೆ ಇಲ್ಲಿ ಯೇಸು ಸ್ವಾಮಿಯ ಮುಖಾಂತರ ನಾವು ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಒಂದು ಉದ್ದೇಶ ಏನೆಂದರೆ ಯಾವತ್ತು ಆ ದೇವರು ನಮ್ಮ ಹತ್ರ ಇಂದ ಸೇವೆ ಮಾಡಿಸಿಕೊಳ್ಳಬೇಕು ಎಂಬುದಾಗಿ ಅಲ್ಲ. ದೇವರಿಗೆ ಆತನಿಗೆ ಯಾವ ರೀತಿಯಾದ ಸೇವೆ ನಾವು ಭೂಮಿಯಿಂದ ಮಾಡಿದ್ರು ಅದು ಸಾಲದು ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ಏನೇ ನಮ್ಮ ಪ್ರಾಣ ಕೊಟ್ಟು ನಾವು ನಮ್ಮನ್ನು ಏನೇ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಅದು ದೊಡ್ಡದಾಗಿ ಇರೋದಿಲ್ಲ ಪ್ರಿಯರೇ. ಆದರೆ ನಾವು ನೋಡುವುದಾದ ಮುಖ್ಯವಾದ ಕಾರ್ಯವೇನೆಂದರೆ ಆತನು ಕೆಲಸ ಮಾಡುವುದಕ್ಕಾಗಿ ಬಂದಿರೋರಾಗಿದ್ದಾರೆ. ದೇವರು ಕೆಲಸವನ್ನು ಮಾಡೋದಕ್ಕಾಗಿ ಬಂದಿರೋರಾಗಿದ್ದಾರೆ. ಹಲ್ಲೆಲೂಯಾ. ಕೆಲಸವನ್ನು ಮಾಡುವ ದೇವರು ಅದು ಬೇರು ಯೇಸು ಸ್ವಾಮಿ ಒಬ್ಬರೇ. ಯಾರು ಕೂಡ ಸರಿ, ಎಲ್ಲರೂ ಬಂದರು, ಬೋಧನೆ ಮಾಡಿದ್ರು, ಹೋದ್ರು. ಅನೇಕರು ದೇವರು ಎಂಬುದಾಗಿ ಹೇಳಿಸಿಕೊಳ್ಳುವರಾಗಿರ್ತಾರೆ. ಅನೇಕ ಪರಿಶುದ್ಧವಂತರು ಅನೇಕರು ಇದ್ದರು. ಅನೇಕ ಅಪೋಸ್ತಲರುಗಳು ಇದ್ದರು, ಅನೇಕ ಜನರು ಇದ್ದರು, ಅದು ಪುರುಷರಾಗಿರ್ಬೋದು, ಅದು ಸ್ತ್ರೀಗಳಾಗಿರ್ಬೋದು, ಅನೇಕರು ಪರಿಶುದ್ಧರಾಗಿ ಜೀವಿಸಿದರು. ಆದರೆ ಯೇಸು ಸ್ವಾಮಿನ ನಾವು ನೋಡುವುದಾದರೆ ಆತನು ಪರಲೋಕದಿಂದ ಬಂದು ಈ ಭೂಮಿಯಲ್ಲಿ ಜೀವನ ಮಾಡಲು ಆತನು ಯಾವುದೇ ರೀತಿಯಾದ ಆತನು ಭೂಮಿಯಲ್ಲಿ ಪಾಪದಲ್ಲಿ ಮುಳುಗದಂತೆ ನರ ಮನುಷ್ಯರಿಂದ ಹುಟ್ಟದೆ ಆತನು ಪರಲೋಕದಿಂದ ಬಂದು ಅಲ್ಲಿಂದ ಬರುವ ದೇವರು, ಪರಲೋಕದಿಂದ ಬರುವ ಪರಿಶುದ್ಧರಾದ ದೇವರು ಆತನು ಸೇವೆಯನ್ನು ಮಾಡುವುದಕ್ಕಾಗಿ ಬರುತ್ತಾ ಇದ್ದಾರೆ. ಹಲ್ಲೆಲೂಯಾ. ಎಂಥ ಮನಸ್ಸು ನಮ್ಮ ದೇವಾದಿ ದೇವರಿಗೆ ಇರುವುದು ನಾವು ಇಲ್ಲಿ ಕಂಡುಕೊಳ್ಳುತ್ತೇವೆ. ನೀವು ನಿಮ್ಮ ಜೀವಿತದಲ್ಲಿ ನಾವು ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಪ್ರಿಯರೇ. ದೇವರು ಎಂಬುದಾಗಿ ಹೇಳುವುದಾದರೆ ಆತನು ಸೇವೆ ಮಾಡಬೇಕು, ಆತನ ಪ್ರಜೆಗಳಿಗೆ ಬೇಕಾಗಿರುವುದನ್ನು ಅನುಗ್ರಹಿಸುವರಾಗಿರಬೇಕು, ಆ ಜನರ ಕಷ್ಟಗಳನ್ನು ಪರಿಹರಿಸಬೇಕಾಗಿದೆ. ಸೇವೆ ಅಂದರೆ ಆ ಮನುಷ್ಯರಿಗೆ ಏನು ಬೇಕೋ ಮನುಕುಲದಕ್ಕೆ ಎಲ್ಲವನ್ನು ಮಾಡಿ ಮುಗಿಸಲು ಆತನು ಇಳಿದು ಬಂದ ಪ್ರಿಯರೇ. ಒಂದು ವೇಳೆ ಯೇಸು ಸ್ವಾಮಿ ಬರದೇ ಹೋಗಿದ್ರೆ, ಒಂದು ವೇಳೆ ಯೇಸು ಸ್ವಾಮಿ ಭೂಮಿಗೆ ಇಳಿದು ಬರದೇ ಹೋಗಿದ್ರೆ ಇವತ್ತು ನಮ್ಮ ಗತಿ ಏನಾಗುತ್ತಾ ಇತ್ತು? ಈ ಬೆಳಗ್ಗೆ ಪ್ರಾರ್ಥನೆ ನಮಗೆ ಇದ್ದಿರಲ್ಲ. ಅವರವರ ಪಾಪವನ್ನು ಮಾಡುತ್ತಾ ಪಾಪದ ಲೋಕದಲ್ಲೇ ಜೀವಿಸ್ತಾ ಇದ್ದಾರೆ. ಸೊದೋಮ್ ಗೋಮರ ಎಂಬುದಾದ ಒಂದು ಪಟ್ಟಣವಿತ್ತು. ಆ ಪಟ್ಟಣವು ಅಬ್ರಹಾಮನ ಕಾಲದಲ್ಲಿತ್ತು. ಆ ಪಟ್ಟಣವು ಒಂದು ಸ್ವಲ್ಪ ಕೂಡ ದೇವರಿಗೆ ಭಯಪಟ್ಟು ದೇವರ ನೀತಿಯಲ್ಲಿ ನಡೆಯದೆ ಅವರು ದೇವರಿಗೆ ಅಕ್ರಮದಲ್ಲೂ ಅನ್ಯಾಯದಲ್ಲೂ ಅನೇಕ ರೀತಿಯಾದ ಆ ಪಾಪಗಳಲ್ಲೂ ಇಚ್ಛೆಗಳಲ್ಲೂ ಎಲ್ಲ ವ್ಯಭಿಚಾರದಲ್ಲಿ ಮುಳುಗೋಗಿದ್ದ ಒಂದು ಪಟ್ಟಣವಾಗಿತ್ತು ಪ್ರಿಯರೇ. ಸೊದೋಮ್ ಗೊಮೋರ ಎಂಬುದಾದ ಪಟ್ಟಣ ಅದು ತುಂಬ ಮೋಸವಾದ ಒಂದು ಪಟ್ಟಣ. ಆ ಪಟ್ಟಣ ಸಂಪೂರ್ಣವಾಗಿ ದೇವರನ್ನು ತ್ಯಜಿಸಿ ಅವರು ದೇವರ ಭಯದಲ್ಲಿ ಜೀವಿಸಿದೆ. ಅವರ ಜೀವಿತವನ್ನು ಜೀವಿಸ್ತಾ ಇರುವ ಆ ಸಮಯದಲ್ಲಿ ದೇವರು ಯಾರಾದರೂ ಅಲ್ಲಿ ನೀತಿವಂತರಿದ್ದರೆ
ಆ ಪಟ್ಟಣವನ್ನು ನಾನು ಅಲಿಸುವುದಿಲ್ಲ ಎಂಬುದಾಗಿ ದೇವರು ಕೇಳುವಾಗ ಆ ಊರಲ್ಲಿ ಯಾವ ನೀತಿವಂತರು ಇಲ್ಲ. ಕೊನೆಯದಾಗಿ ಆ ಪಟ್ಟಣವು ಅಲ್ಲಿಂದ ಅದು ನಾಶ ಮಾಡಲಾಯಿತು ಪ್ರಿಯರೇ. ಹಾಗಾದ್ರೆ ನಾವು ತಿಳಿದುಕೊಳ್ಳುವ ವಿಷಯವೇನೆಂದರೆ, ದೇವರು ನಮಗಾಗಿ ಆತನು ರಕ್ಷಿಸಲು ಈ ಭೂಮಿಗೆ ಬಂದಿದ್ದಾರೆ. ಅದೇ ಮತ್ತೆ 20ನೇ ಅಧ್ಯಾಯದ ಅದೇ ವಚನದಲ್ಲಿ 2ನೇ ಭಾಗವನ್ನು ಓದೋದನ್ನು ನಾವು ನೋಡೋಣ. ಅದೇ 28ನೇ ವಚನದಲ್ಲಿ 2ನೇ ಭಾಗ, ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಏನು ಬಿಡಿಸಿಕೊಳ್ಳುವುದಕ್ಕಾಗಿ ಅನೇಕರನ್ನ ಆತನು ಉಳಿಸಬೇಕು ಎಂಬುದಾದ ಒಂದು ಉದ್ದೇಶ ಆತನಲ್ಲಿ ಇತ್ತು. ಅನೇಕರನ್ನ ಉಳಿಸಬೇಕು. ಯಾವುದಿಂದ ಉಳಿಸಬೇಕು? ಮರಣದಿಂದ ಅನೇಕರನ್ನ ಉಳಿಸಬೇಕು. ಮರಣ ಅಂದ್ರೆ ಯಾವುದು? ದೇವರನ್ನು ಅರಿಯದೆ ದೇವರ ಬಿಟ್ಟು ದೂರ ಹೋಗುವ ಒಂದು ನರಕದ ಜೀವನ, ನರಕದಲ್ಲಿ ಹೋಗಿ ನಿತ್ಯವಾಗಿ ಇರುವ ಜೀವನ, ಅದಕ್ಕೆ ಹೋಗಬಾರದು ಎಂಬುದಾಗಿ ಅನೇಕರನ್ನ ಉಳಿಸಿಕೊಳ್ಳಬೇಕೆಂಬುದಾಗಿ ದೇವರು ಯೇಸು ಸ್ವಾಮಿ ಭೂಮಿಗೆ ಇಳಿದು ಬಂದರು ಪ್ರಿಯರೇ. ನೆನ್ನೆ ದಿನದಲ್ಲಿ ನಾವು ಸಭೆಯಲ್ಲಿ ನೋಡುವಾಗ 21ನೇ ಅಧ್ಯಾಯದಲ್ಲಿ ನಾವು 3 ವಿಷಯವನ್ನು ನಾವು ಕಲಿತೇವೆ. 21ನೇ ಅಧ್ಯಾಯದ ವಚನಗಳನ್ನ ನಾವು ಓದುವುದಾದ್ರೆ, ಮತ್ತೆ ನಾವು ಬರೆದ ಸ್ವಾರ್ಥೆಯ ಪುಸ್ತಕ 21ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಯೆರೂಸಲೇಮಿಗೆ ಬರುವುದನ್ನು ನಾವು ನೋಡ್ತೇವೆ. ಯಾಕಂದ್ರೆ ಪಾಡು ಮರಣಗಳನ್ನು ಆತನು ಸಂಧಿಸಬೇಕೆಂಬುದಾಗಿ ದೇವರ ಚಿತ್ತವು ಹೇಗೆ ಬರೆಯಲ್ಪಟ್ಟಿತ್ತು, ಅದೇ ರೀತಿಯಲ್ಲಿ ಆತನ ಆ ಪಾಡು ಮರಣವನ್ನು ಸಂಧಿಸಬೇಕೆಂಬುದಾಗಿ ಆತನು ಯೆರೂಸಲೇಮಿನ ಬಳಿಗೆ ಬರುವರಾಗಿದ್ದಾರೆ. ಯೆರೂಸಲೇಮಿಗೆ ಬರುವಾಗ ಆತನು ಒಂದು ಬೆಟ್ಟದ ಮೇಲೆ, ಆ ಎಣ್ಣೆ ಗುಡ್ಡ ಮರದ ಬೆಟ್ಟದ ಮೇಲೆ, ಅಲ್ಲಿಂದ ಆತನು ಯೆರೂಸಲೇಮನ್ನು ನೋಡಿ ಆತನ ತನ್ನ ಶಿಷ್ಯರಿಗೆ ಹೇಳ್ತಾರೆ, ನೀನು ಕೆಳಗಡೆ ಹೋಗಿ ನೀನು ಒಂದು ಕತ್ತೆಯನ್ನು ಹಿಡಿದುಕೊಂಡು ಮೇಲೆ ಬಾ. ಯಾರಾದರೂ ಕೇಳಿದ್ರೆ ಅದು ದೇವರಿಗೆ ಬೇಕು ಎಂಬುದಾಗಿ ನೀವು ಹೇಳ್ರಿ ಎಂಬುದಾಗಿ ಹೇಳುವಾಗ ಆಗ ಅವರು ಹೋಗಿ ಆ ಕತ್ತೆಯನ್ನು ತೆಗೆದುಕೊಂಡು ಬರುವರಾಗಿದ್ದಾರೆ. ಅಲ್ಲಿ ಬರೋದಕ್ಕೆ ಮುಂಚೆ ಯೇಸು ಸ್ವಾಮಿ ಆ ಪಟ್ಟಣವನ್ನು ನೋಡಿ ಆತನು ಕಣ್ಣೀರು ನೀಡುವುದನ್ನು ನೋಡ್ತೇವೆ. ಆ ಕಣ್ಣೀರು ಏನಂದ್ರೆ, ನಾನು ಇವರನ್ನೆಲ್ಲ ಬಿಡಿಸೋದಕ್ಕಾಗಿ ನಾನು ಬಂದೆ, ಈ ಯೆರೂಸಲೇಮ್ಗಾಗಿ ನಾನು ಬಂದೆ, ಮನುಷ್ಯ ಕುಮಾರನಾಗಿ ನಾನು ಈ ಭೂಮಿಗೆ ಇಳಿದು ಬಂದೆ. ಆದ್ರೆ ಇವರು ದೇವರನ್ನು ತಿರಸ್ಕಾರ ಮಾಡಿದ್ರು. ಆ ಹೇಳುವ ವಾಕ್ಯವನ್ನು ಕೇಳಿಲ್ಲ, ಅವರಿಗೆ ಕೊಡುವಂತ ಆಜ್ಞೆಯಲ್ಲಿ ಅವರು ಹಿಂಬಾಲಿಸಿಲ್ಲ, ಎಚ್ಚರಿಕೆಯ ಮಾತನ್ನು ನಿರ್ಲಕ್ಷ್ಯವಾಗಿ ತೆಗೆದುಕೊಂಡ್ರು. ಈಗ ಯೇಸು ಸ್ವಾಮಿ ನಾವು ನೋಡುವುದಾದ್ರೆ ಆತನ ಕಣ್ಣೀರನ್ನು ಇಟ್ಟರು. ಅದಾದ ಮೇಲೆ ಅಲ್ಲಿ ನೋಡುವುದಾದ್ರೆ ಆತನು ಇಳಿದು ಆ ಕತ್ತೆಯ ಮೇಲೆ ಒಳಗಡೆ ಹೋಗುವಾಗ ಎಲ್ಲಾ ಜನರು ಅಲ್ಲಿ ಯೇಸು ಸ್ವಾಮಿನ ಬರಮಾಡಿದಂತ ಆ ಊರಿನ ಜನರು ಎಲ್ಲರೂ ಓಸನ ಎಂಬುದಾಗಿ ಹೇಳಿ ಬರಮಾಡಿಕೊಂಡರು. ಓಸನ ಅಂದ್ರೆ ಏನು ಅರ್ಥ? ಓಸನ ಎಂದರೆ ದೇವರೇ ನಮ್ಮನ್ನು ರಕ್ಷಿಸು ಎಂಬುದಾದ ಅರ್ಥ. ಸೊ ಹಾಗೆ ಅವರಲ್ಲಿ ಕೇಳಿಕೊಳ್ಳುವುದನ್ನು ನಾವು ನೋಡ್ತೇವೆ. ಅನಂತರ ಯೇಸು ಸ್ವಾಮಿ ಅಲ್ಲಿರುವಂತ ದೇವಾಲಯದ ಒಳಗಡೆ ಹೋಗುತ್ತಾ ಇದ್ದಾರೆ. ದೇವಾಲಯದಲ್ಲಿ ಹೋಗಿ ನೋಡುವಾಗ ಅಲ್ಲಿ ಆ ದೇವಾಲಯದಲ್ಲಿ ದೇವರನ್ನ ಆರಾಧಿಸುವ ಮಕ್ಕಳು, ದೇವರನ್ನ ಹುಡುಕುವ ಮಕ್ಕಳು ಸತ್ಯವನ್ನು ಹುಡುಕದೆ ಅವರ ಸ್ವಂತ ಜೀವಿತವನ್ನು ಜೀವಿಸ್ತಾ ಇದ್ರು. ಸತ್ಯವನ್ನು ಅರಿತು ಇವತ್ತು ಅನೇಕ ಜನರು ಸತ್ಯವು ಅರಿತಿದ್ರು ಕೂಡ ಆ ಸತ್ಯದ ಕಡೆ ನಡೆಯದೆ, ಸತ್ಯದಲ್ಲಿ ಏನು ಸತ್ಯ ಅಂದ್ರೆ ದೇವರೇ ಯೇಸುವೇ ಮನುಷ್ಯ ಕುಲಕ್ಕಾಗಿ ಆತನು ಎಲ್ಲರೂ ರಕ್ಷಿಸಲು ಬಂದರು ಎಂಬುದಾಗಿ ಆ ಒಂದು ಸತ್ಯವು ಅರಿತಿದ್ದರೂ ಕೂಡ ಇವತ್ತು ಅನೇಕರು ಸತ್ಯವನ್ನು ಅರಿಯದೆ ಈ ಒಂದು ದೇವಾಲಯದಲ್ಲಿ ಹೇಗೆ ಎಲ್ಲರೂ ಅವರು ತನ್ನ ದಂಧೆಗಳನ್ನು ಮಾಡುತ್ತಾ ಎಲ್ಲ ರೀತಿಯಾದ ಅವರು ಮಾರಾಟ ಮಾಡುತ್ತಾ ಕೊಳ್ಳುಕೊಳ್ಳುತ್ತಾ ಅನೇಕ ರೀತಿಯಾದ ವಿರೋಧವಾದ ಕಾರ್ಯವು ಮಾಡಿದರು ಪ್ರಿಯರೇ. ಸೊ ಹಾಗಾಗಿ ಇಲ್ಲಿ ನಾವು ನೋಡುವುದಾದ್ರೆ ಇವತ್ತು ನಾವು ಸತ್ಯವನ್ನು ಅರಿತವರು ಸತ್ಯಕ್ಕಾಗಿ ನಿಲ್ಲಬೇಕು. ಯಾಕಂದ್ರೆ ಯೇಸುವೇ ಸತ್ಯ ಎಂಬುದಾಗಿ ನಾವು ಕಲಿತಿದ್ದೇವೆ, ಯೇಸುವೇ ಮಾರ್ಗ ಎಂಬುದಾಗಿ ನಾವು ಕಲಿತಿದ್ದೇವೆ, ಯೇಸುವೇ ಜೀವ ಎಂಬುದಾಗಿ ನಾವು ಕಲಿತಿದ್ದೇವೆ. ಈ ರೀತಿಯಲ್ಲಿ ನಾವು ನಿಲ್ಲವರಾಗಿರಬೇಕು. ನಾನಾ ರೀತಿಯಲ್ಲಿ ಶೋಧನೆಗಳು ಬರುತ್ತದೆ, ನಾನಾ ರೀತಿಯಾದ ವಿಷಯದಲ್ಲಿ ಅನೇಕ ಸಂಕಟಗಳು ಬರುತ್ತದೆ.
ಆದರೆ ಕೂಡ ಇದರಲ್ಲಿ ನಾವು ನಿಲ್ಲುವರಾಗಿರಬೇಕು ಪ್ರಿಯರೇ, ನಾವು ನಿಲ್ಲುವರಾಗಿರಬೇಕು. ಯೇಸು ಸ್ವಾಮಿ ಯೆರೂಸಲೇಮಿಗೆ ಬರುವಾಗ ಆತನು ಆ ಒಂದು ಸ್ಥಳ ನೋಡಿ ಕಣ್ಣೀರನ್ನು ಇಟ್ಟರು. ಎರಡನೇದು, ಆತನು ತನ್ನನ್ನೇ ತಗ್ಗಿಸಿಕೊಂಡು ತಾಳ್ಮೆಯಾಗಿ ಆತನು ಬಂದನು. ಮೂರನೆಯದು, ಅಲ್ಲಿದ್ದಂಥ ದೇವಾಲಯವನ್ನು ಶುದ್ಧ ಮಾಡುವುದಕ್ಕಾಗಿ ಇಳಿದು ಬಂದನು. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಆತನು ನಮ್ಮನ್ನು ನೋಡಿ ಆತನು ನಮಗಾಗಿ ದೇವರ ಸಮ್ಮುಖದಲ್ಲಿ ಮೊರೆಯನ್ನು ಇಡುತ್ತಾ ಇದ್ದಾರೆ. ನನ್ನ ಮಗನು ನನ್ನ ಮಗಳು ರಕ್ಷಣೆ ಹೊಂದಬೇಕೆಂಬುದಾಗಿ ಇಲ್ಲಿ ಯಾರೆಲ್ಲ ನಾವು ಇಲ್ಲಿ ಆನ್ಲೈನ್ ಮುಖಾಂತರ ನಾವು ಇಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೀವೋ, ಈ ಫೋನ್ಗಳ ಮುಖಾಂತರ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವ, ದೇವರು ನಮ್ಮನ್ನು ನೋಡಿ ಆತನು ಕಣ್ಣೀರನ್ನು ಇಡುವ ದೇವರಾಗಿದ್ದಾರೆ, ನಮಗಾಗಿ ಪ್ರಾರ್ಥಿಸುವ ದೇವರಾಗಿದ್ದಾರೆ. ಮನುಷ್ಯ ಕುಮಾರನಾದ ದೇವರು ಯೇಸು ಸ್ವಾಮಿ ನಮಗಾಗಿ ಅಷ್ಟು ಒಂದು ದೊಡ್ಡ ಭಾರವಾದ ಶಿಲುಬೆಯನ್ನು ಹೊತ್ತು ಪಾಪದ ನನ್ನ ನಿಮ್ಮ ಎಲ್ಲರ ಪಾಪವನ್ನು ಆತನ ಮೇಲೆ ಹೊತ್ತುಕೊಂಡು ಆತನು ನಮಗಾಗಿ ಪ್ರಾಣವನ್ನು ಕೊಟ್ಟು ಈಗ ದೇವರ ಬಳಿಯಲ್ಲಿ ನಮಗಾಗಿ ಪ್ರಾರ್ಥಿಸುವರಾಗಿದ್ದಾರೆ ಪ್ರಿಯರೇ. ಹಾಗಾಗಿ ಈ ಒಂದು ಬೆಳಗ್ಗೆ ಸಮಯದಲ್ಲಿ ಕೇಳುವ ಈ ಮಾತು ಅದು ಬರೀ ಸುಮ್ಮನೆ ಮಾತಾಗಿ ಹೋಗದೆ ನಮಗಾಗಿ ಪ್ರಾಣ ಕೊಡಲು ಯೇಸು ಸ್ವಾಮಿ ಬಂದಂತ ದೇವರು, ಕೊಟ್ಟಿರುವ ದೇವರು, ಪ್ರಾಣವನ್ನು ಕೊಟ್ಟಿರುವ ದೇವರಾಗಿದ್ದಾರೆ. ಇನ್ನು ಮತ್ತೆ ಆತನು ಬರುವ ದೇವರಾಗಿದ್ದಾರೆ. ಸೊ ಹಾಗೆ ಈಗ ನಮಗಾಗಿ ಬರಲಿರುವ ಯೇಸುಗಾಗಿ ನಾವು ಏನು ಮಾಡಲಿಕ್ಕಿದ್ದೇವೆ? ನಮ್ಮ ಪ್ರಾಣವು ನಾವು ಇನ್ನು ನಮ್ಮ ಮನಸ್ಸು ನಾವು ಎಲ್ಲಿ ಇಟ್ಟಿದ್ದೇವೆ? ನಾವು ಏನನ್ನು ನಾವು ಮಾಡಬೇಕು? ಯಾವುದು ಮಾಡಿದ್ರೂ ಎಲ್ಲವೂ ಬೇಗನೆ ಮಾಡಬೇಕಾಗಿದೆ. ಅದು ಏನೆಂದರೆ ಯೇಸುವೇ ಸತ್ಯ ಮಾರ್ಗ, ಜೀವವನ್ನು ಸತ್ಯವಾಗಿ ಅರಿತುಕೊಳ್ಳುವ ಒಂದು ಮಾರ್ಗವಾಗಿದೆ ಪ್ರಿಯರೇ. ಆತನು ಮಾಡಿದ ಎರಡನೇ ಕಾರ್ಯ, ತಾನು ತಾಳ್ಮೆಯುಳ್ಳವನಾಗಿ ಭೂಮಿಗೆ ಇಳಿದು ಬಂದ. ಒಂದು ರಾಜನು ಇಳಿದು ಬರುವಾಗ ಆತನು ಕತ್ತೆಯನ್ನು ಆಯ್ಕೆ ಮಾಡಿಕೊಂಡು ಒಳಗಡೆ ಬರುವರಾಗಿದ್ದಾರೆ. ಆತನು ಒಂದು ಮಾತು ಹೇಳಿದ್ರೆ ಅಲ್ಲಿ ಎಲ್ಲಾ ರೀತಿಯಾದ ಹಾರ್ಸಸ್ ಬರೋದಕ್ಕೆ ಸಾಧ್ಯವಿತ್ತು, ಕುದುರೆಗಳು ಇತ್ತು. ಆದರೆ ಕೂಡ ಆತನು ಆಯ್ಕೆ ಮಾಡುವ ಕಾರ್ಯ ತಾಳ್ಮೆ ಉಳ್ಳವರಾಗಿ ಇರಬೇಕೆಂಬುದಾಗಿ ಯೇಸು ಸ್ವಾಮಿ ಬಹು ತಾಳ್ಮೆ ಉಳ್ಳವರಾಗಿದ್ದಾರೆ. ಅವರು ಎಷ್ಟು ತಾಳ್ಮೆ ಉಳ್ಳವರಾಗಿದ್ದಾರೆ ಎಂಬುದಾದರೆ ನಾವು ಇವತ್ತು ಇನ್ನೂ ಆ ಒಂದು ಭಯವನ್ನು ಅರಿಯದೆ ಇಷ್ಟ ಬಂದ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇಷ್ಟ ಬಂದ ರೀತಿಯಲ್ಲಿ ನಮ್ಮ ಬಾಯಿಯ ಮಾತುಗಳಿದೆ, ಇಷ್ಟ ಬಂದ ರೀತಿಯಾದ ಜೀವನವನ್ನು ನಾವು ಜೀವಿಸ್ತಾ ಇದ್ದೇವೆ. ಭಯವಿಲ್ಲ, ಕುಟುಂಬದಲ್ಲಿ ಸಮಸ್ಯೆಗಳು, ಕುಟುಂಬದಲ್ಲಿ ನಾನಾ ರೀತಿಯಾದ ಕಾರ್ಯಗಳು ಇರುವ ಆ ಒಂದು ವ್ಯಕ್ತಿಗಳಾಗಿ ನಾವಿದ್ದೇವೆ ಪ್ರಿಯರೇ. ನಮ್ಮದೇ ಸರಿ ಎಂಬುದಾಗಿ ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಆತನ ಕತ್ತೆಯ ಮೇಲೆ ಇಳಿದು ಬಂದ ಮೇಲೆ ಆತನು ದೇವಾಲಯಕ್ಕೆ ಹೋಗಿದ್ದು. ಸೊ ದೇವಾಲಯದಲ್ಲಿ ನೋಡುವುದಾದ್ರೆ ಅಲ್ಲಿ ಯಾರೆಲ್ಲ ವಿರೋಧವಾಗಿ ಯೇಸು ಎಲ್ಲವನ್ನು ಶುದ್ಧ ಮಾಡಿ ಎಲ್ಲ ಸ್ಥಳದಿಂದ ಅಲ್ಲಿಂದ ಎಲ್ಲರನ್ನು ಓಡಿಸಿ ಆ ದೇವಾಲಯವನ್ನು ದೇವರಿಗಾಗಿ ಇಡಬೇಕು ಎಂಬುದಾಗಿ ಅವರಿಗೆ ಮಾದರಿಯನ್ನು ತೋರಿಸಿಕೊಟ್ಟರು ಪ್ರಿಯರೇ. ಆ ದೇವಾಲಯ ಎಂಬುದಾಗಿ ಕಟ್ಟಡ ಅದೇ ರೀತಿಯಲ್ಲಿ ಇವತ್ತು ಸಭೆ ಎಂಬುದಾಗಿ ಹೇಳಿದರೆ ಈ ಕಾಲದಲ್ಲಿ, ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಸಭೆ ಎಂಬುದಾಗಿ ಹೇಳಿದರೆ ಅದು ನಮ್ಮ ದೇಹವಾಗಿದೆ ಪ್ರಿಯರೇ. ಈ ದೇಹ ಇದು ದೇವರಿಗೆ ಸ್ವಂತ. ಈ ದೇಹ, ಇದರಲ್ಲಿ ಸುಳ್ಳು ಇರಬಾರದು, ಇದರಲ್ಲಿ ಪಾಪವಿರಬಾರದು, ಇದರಲ್ಲಿ ಯಾವುದೇ ರೀತಿಯಾದ ದೇವರಿಗೆ ವಿರೋಧವಾದ ಕಾರ್ಯಗಳಿರಬಾರದು, ಯಾವುದೇ ರೀತಿಯಾದ ದೇವರಿಗೆ ಆತನು ಚಿಂತೆ ಪಡುವ ರೀತಿಯಲ್ಲಿ ಯಾವುದೇ ರೀತಿಯಾಗಿ ನಾವು ಜೀವಿಸಿದೆ ನಾವು ದೇವರಿಗೆ ಭಯಪಟ್ಟು ನಮ್ಮನ್ನೇ ಒಪ್ಪಿಸಿಕೊಟ್ಟು ಬಹು ತಾಳ್ಮೆ ಉಳ್ಳವರಾಗಿಯೋ, ಕ್ಷಮಿಸುವರಾಗಿಯೋ, ಒಬ್ಬರೊಬ್ಬರನ್ನು ಕನಿಕರದಿಂದ ನೋಡುವರಾಗಿಯೋ, ಯಾರನ್ನು ನಾವು ಸಿಟ್ಟುಗೊಳಿಸದೆ, ಯಾರನ್ನು ನಾವು ಬೈಯದೆ, ಯಾರನ್ನು ನಾವು ಯಾಮಾರಿಸದೆ, ಯಾರನ್ನು ನಾವು ಯಾವುದೇ ರೀತಿಯಲ್ಲಿ ಈ ಥರ ಯಾವುದೇ ಕಾರ್ಯವು ನಮ್ಮ ಜೀವಿತದಲ್ಲಿ ಇರದೆ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ನಾವು ಒಪ್ಪಿಸಿಕೊಟ್ಟು ನಮ್ಮ ಆಲಯವಾದ, ನಮ್ಮ ಪವಿತ್ರವಾದ ನಮ್ಮ ಹೃದಯವನ್ನು ಆತನು ಪವಿತ್ರವಾಗಿ ಮಾಡಲು ದೇವರಿಗೆ ಒಪ್ಪಿಸಿಕೊಡೋಣ. ನಮ್ಮ ಹೃದಯ ದೇವರಿಗೆ ಬೇಕು. ನಮ್ಮ ಹೃದಯ ಅದು ಅಮೂಲ್ಯವಾದುದು. ನಮ್ಮ ಹೃದಯ ಆತನು ಪರಿಶುದ್ಧಗೊಳಿಸೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ನಮಗಾಗಿ ಪ್ರಾಣ ಕೊಟ್ಟ ಯೇಸು ಆತನು ಇವತ್ತು ಮತ್ತೆ ಬರುವರಾಗಿದ್ದಾರೆ. ಆತನು ಯಾವ ಗಳಿಗೆಯಲ್ಲಿ ಬರುತ್ತಾನೆ ಎಂಬುದಾಗಿ ಯಾರಿಗೂ ತಿಳಿಯದು. ಆ ವಾಕ್ಯವು ಹೇಳುತ್ತದೆ, ಹೇಗೆ ಮಿಂಚು ಒಂದು ಕಡೆ ಪ್ರಾರಂಭಿಸಿ ಇನ್ನೊಂದು ಕಡೆ ಮುಗಿತದೋ ಅದು ಮುಗಿಯುವ ಸಮಯದೊಳಗೆ ಯೇಸು ಸ್ವಾಮಿಯ ಬರವಣಿಗೆ ಇರುತ್ತದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ.
ಹಾಗಾದ್ರೆ ಎಂಥ ಜೀವಿತವನ್ನು ನಾವು ಜೀವಿಸಬೇಕು. ಯೇಸು ಸ್ವಾಮಿ ಬಂದರು, ಎಲ್ಲ 40 ದಿನ ನಾವು ಎಲ್ಲರೂ ಆ ಉಪವಾಸವಾಗಿ ಕೆಲವರು ಕಾಯ್ತಾ ಇದ್ದೇವೆ. 40 ದಿನ ಧ್ಯಾನವನ್ನು ಮಾಡ್ತಾ ಇದ್ದೇವೆ. 40 ದಿನ ನಾವು ಹುಡುಕುತ್ತಾ ಇದ್ದೇವೆ. ಆದರೆ ಈ ಬೆಳಗ್ಗೆ ಸಮಯದಲ್ಲಿ ಈ ಮಾತುಗಳನ್ನು ಕೇಳ್ತಾ ಇರುವ ಪ್ರತಿಯೊಬ್ಬರು ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನು ಆತನು ನಮಗಾಗಿ ಸೇವೆ ಮಾಡೋದಕ್ಕಾಗಿ ಬಂದನು. ಯಾವ ರೀತಿಯಾದ ಸೇವೆ? ನಮ್ಮನ್ನು ನರಕದಿಂದ ತಪ್ಪಿಸಲು ಬಂದನು. ನಾವು ಈ ಸಮಯದಲ್ಲಿ ನಾವು ಒಪ್ಪಿಸಿಕೊಡೋಣವ. ನಾವು ದೇವರಿಗಾಗಿ ಈಸ್ಟರ್ ಬಂತು ಮುಗೀತು, ಇನ್ನು ಬರೋ ವರ್ಷ ನೋಡೋಣ ಎಂಬುದಾಗಿ ಅನೇಕ ಕ್ರೈಸ್ತರು ಹಾಗೆ ಜೀವಿಸುವರಾಗಿದ್ದಾರೆ. ಈಸ್ಟರ್ ಬಂದ್ರೆ ಲೆಟ್ಸ್ ಡೂ ಪಾರ್ಟಿ ಎಂಬುದಾಗಿ ಹುಡುಕುತ್ತಾರೆ. ಈಸ್ಟರ್ ಬಂದರೆ ಕಮಾನ್ ಎಂಬುದಾಗಿ ಎಲ್ಲಾ ರೀತಿಯಾದ ಎಲ್ಲಾ ಲೋಕದ ಕಾರ್ಯವು ಮಾಡಲು ಅವರೆಲ್ಲ ಸಿದ್ಧವರಾಗಿರ್ತಾರೆ ಪ್ರಿಯರೇ. ಆದರೆ ನಾವಾದರೂ ದೇವರನ್ನು ಹುಡುಕೋಣ ಪ್ರಿಯರೇ. ನಾವಾದರೂ ದೇವರು ಬಂದಿದ್ದಂಥ ನಿಜವಾದ ಅರ್ಥವನ್ನು ಅರಿತುಕೊಂಡು ನಾವು ದೇವರಿಗಾಗಿ ಜೀವಿಸೋಣ ಪ್ರಿಯರೇ. ದೇವರು ಈ ಮಾತುಗಳು ನಿಮಗಾಗಿ ಆಶೀರ್ವಾದವಾಗಿ ನಿಮ್ಮ ಆತ್ಮಿಕ ಜೀವಕ್ಕೆ ಲಾಭವಾಗಿ ಮಾಡಿಕೊಡಲಿ ಎಂಬುದಾಗಿ ಯೇಸು ಕ್ರಿಸ್ತನು ನಮಗಾಗಿ ಆತನು ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ. ಆ ಪ್ರಾಣವನ್ನು ನಾವು ಬೆಲೆ ಉಳ್ಳವರಾಗಿ ತೆಗೆದುಕೊಂಡು ಆ ಪ್ರಾರ್ಥನೆಗೆ ಆತನ ಪ್ರಾಣಕ್ಕೆ ನಾವು ಕೊಟ್ಟಂಥ ಪ್ರಾಣಕ್ಕೆ ನಾವು ಅದಕ್ಕೆ ಕೊಡಬೇಕಾಗಿರೋ ಆ ಒಂದು ಬೆಲೆಯನ್ನು ನಾವು ಕೊಡುವರ ಹಾಗೆ ನಾವು ನಮ್ಮನ್ನೇ ಒಪ್ಪಿಸಿಕೊಡೋಣ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ತಾನೇ ನಿಮ್ಮ ಜೊತೆ ಇದ್ದು ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸಲು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು ಸ್ವಾಮಿ, ಈ ಲೋಕಕ್ಕೆ ನೀವು ಯಾವ ರೀತಿ ಅರ್ಥವಾಗಿ ಸೇವೆ ಮಾಡಿದಿರೋ ಅಂತ ಸೇವೆ ಎಲ್ಲರ ಜೀವಿತದಲ್ಲಿ ಉಂಟಾಗಲಿ ಸ್ವಾಮಿ. ಹೌದು ರಾಜ, ಸೇವೆ ಮಾಡುವರ ಸೇವೆ ಅದ್ಭುತವಾಗಿ ಕೊಟ್ಟಿದೆಯಾ ಕರ್ತನೆ ಅಪ್ಪ. ಎಲ್ಲರ ಅದೇ ರೀತಿ ಹಾಗೆ ಪ್ರೀತಿಸುವ ಸೇವೆ, ಹಾಗೆ ಸೇವೆ ಮಾಡುವರಾಗಿ ಅನೇಕ ರೋಗಗಳಾಗಲಿ ಅನೇಕ ಕಷ್ಟಗಳಿಂದ ನೀನು ಬಿಡಿಸಿದ ಆತನಪ್ಪ. ಅಂತ ಸೇವೆ ಎಲ್ಲರ ಜೀವಿತದ ನೆರವೇರಿಸುವ ಅಪ್ಪ. ನಿಮ್ಮ ಹಾಗೆ ಸೇವೆ ಮಾಡುವರಾಗಿ ಕಾಣಲ್ಪಡಲಿ ಕರ್ತನೆ. ಈ ದೇಶದಲ್ಲಿ ಉಪದ್ರ ಉಂಟು, ಸಂಕಟ ಉಂಟು, ಅದು ಸಹಿಸಿದೆ ಅಂತ ಹೇಳಿದಿರಪ್ಪ. ಎಲ್ಲ ಸೇವೆ ಕರೆಗಳು ಒಪ್ಪಿಸ್ತೀರಪ್ಪ. ಸೇವೆಯನ್ನು ಆಶೀರ್ವದಿಸಿ ಹೌದಪ್ಪ, ಸೇವೆಯಲ್ಲಿ ದೃಢವಾಗಿ ನಿಲ್ಲಲಿ. ಅನೇಕ ರೀತಿಯಲ್ಲಿ ಸೇವೆಯಲ್ಲಿ ಹೌದಪ್ಪ, ಲೋಕದಲ್ಲಿ ಕಷ್ಟದಲ್ಲಿ ದುಃಖದಲ್ಲಿ ಎಲ್ಲಾ ಮಕ್ಕಳಿಗೆ ಅಪ್ಪ ಸೇವೆ ಹೋಗಿ ಎಲ್ಲ ಊರುಗಳಿಗೆ ಹಳ್ಳಿಗಳಿಗೆ ಹೋಗಿ ಅನೇಕ ರೀತಿಯಲ್ಲಿ ಅವ್ರ ಕಷ್ಟಗಳನ್ನ ಬಿಡಿಸಿ ಅಂತ ರೀತಿ ಸೇವೆ ಮಾಡುವರಾಗಿ ಕಾಣಲ್ಪಡಬೇಕಪ್ಪ. ಹೌದು ಸ್ವಾಮಿ, ಮುಂಜಾನೆ ಪ್ರಾರ್ಥನೆಯಲ್ಲಿ ಒಳ್ಳೆ ವಾಕ್ಯವನ್ನು ನಮಗಾಗಿ ವಾಗ್ದಾನವಾಗಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಸರ್ವಶಕ್ತನು ಉನ್ನತನು ಮಹಿಮೆ ಉಳ್ಳವನಾಗಿರುವ ಆತನೇ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ಇನ್ನು ಅನೇಕ ರೀತಿಯ ಸೇವೆ ಆಶೀರ್ವದಿಸು, ಬಲಪಡಿಸು. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲರ ಜೀವಿತದ ಅದ್ಭುತ ಕಾರ್ಯಗಳು ನಡೆಯಬೇಕು. ನಾನು ಪ್ರಾರ್ಥನೆ